ಹಲೋ ಅಮ್ಮ. ಅಮ್ಮ ನಾನು 3 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ಹೇಗಿರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ಆರಾಮಾಗಿದ್ದೀನಿ. ಹಾ ಅಯ್ಯೋ ಅದಲ್ಲ ಕಣೆ, ನೀನು ಮದ್ವೆಗೆ ವಯಸ್ಸಿಗೆ ಬಂದಿರೋ ಹುಡುಗಿ. ಗೊತ್ತಮ್ಮ, ನೀನ್ ಒಳ್ಳೆ ಇವತ್ ನೋಡಕ್ ನೀನು ಹುಡುಗನ ಕಡೆಯವ್ರು ಬರ್ತಿದಾರ ಕಣೆ. ಅಮ್ಮ ಯಾರು ಬಂದ್ರು ಕೊಡ್ತೀನಿ. ಏನೇ ಕೊಡ್ತೀಯಾ? ಕಾಫಿ ಕೊಡ್ತೀನಮ್ಮ. ಅಯ್ಯೋ ಅವ್ರು ಕುಡಿಯೋದು ಟೀ ಕಣೆ. ಆಯ್ತು ಬಿಡಮ್ಮ. ನಮ್ಮಮ್ಮಗೆ ಕಾಫಿ ಕೊಡೋದು ಟೀ ಕೊಡೋದು ಒಂದು ದೊಡ್ಡ ಮ್ಯಾಟರ್, ಒಂದು ಟಾರ್ಚರ್ ನಮ್ಮಮ್ಮ. ಓಹೋ, ಇದು ಯಾವ್ದೋ ಫಾಸ್ಟ್ ಫುಡ್ ಪಾರಿವಾಳ ಮನೆ ಪಕ್ಕದಲ್ಲೇ ಇದೆ. ಇಷ್ಟ ದಿನ ಮನೆ ಪಕ್ಕದಲ್ಲೇ ಕಬ್ಬಿಂಗ್ ಗದ್ದೆ ಇದ್ರು ಸಕ್ಕರೆಗೋಸ್ಕರ ಹುಡುಕ್ತಾ ಇದ್ದೆ. ಈಗ ನೋಡಿ. ಹಲೋ, ಹಾ ಮಚ್ಚ, ನಿಂಗೆ 2 ಲಕ್ಷ ಬೇಕಾ 3 ಲಕ್ಷ ಬೇಕು? ನಾನು ಅರ್ಜೆಂಟ್ ಹೊರಗಡೆ ಹೋಗ್ತಾ ಇದ್ದೆ ಕಣ, ಕಿಟಕಿಲಿ ಇಟ್ಟಿರ್ತೀನಿ, ಹೋಗಿ ತಗೋಬಿಡು. ಓ ಅಯ್ಯೋ, ಈ ಟೈಮ್ಗೆ ಈ ಫೋನ್ ಬರ್ಬೇಕಾ? ಎಕ್ಸ್ಕ್ಯೂಸ್ ಮೀ, ನೀವು? ನಾನು ಗೊತ್ತಾಗಿಲ್ವ ರಾಗಿಣಿ? ನೀವು ಸೀರೆ ಉಡ್ಬೇಕಾದ್ರೆ ನಾನು ನೋಡಿಲ್ವಲ್ಲ. ಅಂದ್ರೆ ಯಾವಾಗ್ಲೂ ಬರೀ ಡ್ರೆಸ್ ಹಾಕೊಂಡೆ ಓಡಾಡ್ತಾ ಇದ್ರಲ್ಲ ಅಂದಂಗೆ ಫೋನಲ್ಲಿ ಮಾತಾಡ್ತಾ ಇದ್ರಿ. ಯಾರು ಬಾಯ್ ಫ್ರೆಂಡಾ? ಅಮ್ಮ ಕಣ್ರಿ, ನಮ್ಮ ಅಮ್ಮಂದ್ ಗೊತ್ತಲ್ಲ. ನಿಮ್ಮ ಅಮ್ಮಂದ್ ನನಗೇನ್ ಗೊತ್ತು ಕಣ್ರಿ? ಎಲ್ಲರ ಅಮ್ಮಂದಿರ್ದು ಒಂದೇ ಅಲ್ವಾ? ನಮ್ಮ ಅಮ್ಮ ಹೇಳೋದು ಹುಡ್ಗ ಬರ್ತಾನೆ ನೋಡು, ಹುಡ್ಗ ಬರ್ತಾನೆ ನೋಡು. ನಾನ್ ಹೇಳೋದು ಮದ್ವೆ ಆದ್ಮೇಲೆ ನೋಡ್ತೀನಿ ಅಂತ. ಅಂದಂಗೆ ನಿಮ್ ಹುಡ್ಗ ಹೆಂಗಿರ್ಬೇಡ, ಹೆಂಗಿರ್ಬೇಡ್ವಾ? ಅಲ್ಲಲ್ಲ ಹೆಂಗಿರ್ಬೇಕು ಅಂತ. ತುಂಬಾ ಎತ್ತರ ಸ್ಥಾನದಲ್ಲಿ ಇರ್ಬೇಕು. ನಿಮ್ಗೆ ಈ ನಮ್ ಸಂದೀಪ್ ಆದ್ರೆ ಓಕೆನಾ? ಸಂದೀಪ್ ಯಾರು? ಅವನು 10ನೇ ಫ್ಲೋರ್ ಸೆಕ್ಯೂರಿಟಿ ಗಾರ್ಡ್. ಶ್ರೀ, ಎತ್ತರ ಸ್ಥಾನದಲ್ಲಿ ಇರ್ಬೇಕು ಅಂದ್ರೆ 10ನೇ ಫ್ಲೋರ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡು, ವಾಚ್ಮ್ಯಾನು, ಕ್ಲೀನರು ಅಲ್ಲ ಕಣ್ರಿ. ಹೈ ಪೋಸ್ಟ್ ಅಲ್ಲಿ ಇರ್ಬೇಕು. ಬಿಕಾಸ್ ಐ ಆಮ್ ಏನು ಅಷ್ಟೇ. ಸರ್, ಇದು ರಾಗಿಣಿ ಮನೆ ನಂಬರ್ 420 ಎಲ್ಲಿ ಬರುತ್ತೆ ಸರ್? ಇದೇ ಮನೆ ರೀ ಅವ್ರದ್ದು? ಇದೇನಾ? ಊರೆಲ್ಲ ಹುಡ್ಕಾಡ್ಕೊಂಡ್ ಬಂದ್ಬಿಟ್ಟೆ ನಾನು. ಮೆಲ್ಲಗ್ ತಗೊಂಬನ್ನಿ. ಸೆಟ್ ಗೇಟ್ ಹೊಡೆದಾಕ್ಬಿಟ್ರೆ ಬನ್ನಿ ಬನ್ನಿ. ಅಯ್ಯೋ ಫ್ರಿಜ್, ನಮ್ಮನೆ ಫ್ರಿಜ್ ಬಂತು. ಏನಕ್ಕೆ ಎಲ್ಲರೂ ಒಳಗೆ ಬರ್ತಿದ್ದಾರೆ ಅನ್ಕೊಂಡೆ. ಆಚೇರಿ, ದುಡ್ಡು ಇಸ್ಕೊಂಬರ್ತೀನಿ. ಆಚೇರಿ. ಥ್ಯಾಂಕ್ ಯು ಕಂಡ್ರು. ಮೇಡಮ್, ಆ ಫ್ರಿಜ್ ಬಂತು ಮೇಡಮ್. ಫ್ರಿಜ್ ಹ್ಯಾಂಡಲ್ ಡ್ಯಾಮೇಜ್ ಆಗಿದೆ. ಮೇಡಮ್, ಫ್ರಿಜ್ ಬಂದಿದೆ. 15,000 ರೂಪಾಯಿ ಕೊಡಿ ಮೇಡಮ್. 15,000? 5,000 ಅಡ್ವಾನ್ಸ್ ಕೊಟ್ಟಿದ್ದೀನಿ. 10,000 ಅಂತ ಹೇಳಿದ್ರಿ. ಈಗ 15,000 ಅಂದ್ರೆ 20,000 ಆಯ್ತು. 20,000 ಯಾಕ್ರಿ? ಎಕಡೆಗೆ ನೋಡ್ಬಿಡ್ತೀನಿ. ಹಲೋ, ನೀವು ಆಫರ್ ಇದ್ದಿದ್ದು ಮೇಯಲ್ಲಿ, ನೀವು ಆರ್ಡರ್ ಮಾಡಿರೋದು ಜುಲೈಯಲ್ಲಿ. ನೋಡಿ, 15,000 ಕೊಟ್ರೆ ಫ್ರಿಜ್ ಕೊಡ್ತೀನಿ. ಇಲ್ಲ ಅಂದ್ರೆ ನೀವು ಕೊಟ್ಟರೆ ಅಡ್ವಾನ್ಸ್ 5,000 ಸಿಗಲ್ಲ, ಫ್ರಿಜ್ ತಗೊಂಡು ಹೋಗ್ಬಿಡ್ತೀನಿ. ಅಣ್ಣ, 1 ನಿಮಿಷ ಅಣ್ಣ. ಮಗ, ನಿಂಗೇನು 2 ಲಕ್ಷ ಬೇಕಿತ್ತ? 2.5 3 ಎಷ್ಟು ಬೇಕಾದ್ರೂ ಕೇಳು, ನಾನು ಕೊಡ್ತೀನಿ. ನಾನು ಎಕ್ಸ್ಕ್ಯೂಸ್ ಮೀ. ಏನು? ಏನ್ ಗೊತ್ತಾ? ಏನು ಅಲ್ಲ, ಒಂದು ಹೆಂಗ್ಸಾಗಿ ನಿಮ್ಮ ಹತ್ರ ಇದನ್ನ ಕೇಳ್ಬಾರ್ದು. ಆಕ್ಚುಲಿ ನನ್ನ ಹತ್ರ ಬರೀ ಹೆಂಗಸ್ರೇ ಕೇಳಬೇಕು. ಗಂಡಸರು ಕೇಳಿದ್ರೆ ಬೂಟ್ ಗಿಟ್ ತಗೊಂಡು ಹೊಡೆದ್ಬಿಡ್ತೀನಿ ನಾನು. ಅಲ್ಲ ರೀ, ಸಮಾಜ ಏನ್ ಅನ್ಕೊಳತ್ತೋ ಏನೋ. ಸಮಾಜಕ್ಕೆ ಏನು ಹೇಳೋದೇ ಬೇಡ, ಇಬ್ರಲ್ಲೇ ಇರ್ಲಿ ವಿಷಯ. ಹಾಗಿದ್ರೆ ಓಕೆ. ನಮ್ ಫ್ಯಾಮಿಲಿಗೆ ಹಿಂಗ್ ತಗೊಂಡ್ ಅಭ್ಯಾಸ ಇಲ್ವೇ ಇಲ್ಲ. ಹಿಂಗ್ ಕೊಟ್ಟೆ ಅಭ್ಯಾಸ. ನಾ ಫಸ್ಟ್ ಟೈಮ್ ನಿಮ್ಮ ಹತ್ರ ಹಿಂಗ್ ಕೇಳ್ತಾ ಇದೀನಿ. 10,000 ಕೊಡಿ. ಫ್ಯಾಮಿಲಿಗೆ ಎಲ್ಲ ಕೊಟ್ಟೆ ಅಭ್ಯಾಸನಾ? ಅಂದ್ರೆ ಇಷ್ಟೊತ್ತವರೆಗೂ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ರ? ಥ್ಯಾಂಕ್ ಯು ಸೋ ಮಚ್. ನನ್ನ ಹತ್ರ 5,000 ಇದೆ. ಬೇಗ ಕೊಡಿ ಮೇಡಮ್. ಇರಪ್ಪ, ಕೊಡ್ತಾರೆ. ಹೆಣ್ಮಕ್ಳ ಹತ್ರ ರೋಪ್ ಹಾಕ್ಬೇಡ. ನಿಮ್ ಹೆಸರೇನು? ಕೆಂಚರಾಯ. ಕೆಂಚಿಗಿದ್ದೀರಾ? ತಗೊಳ್ಳಿ, 15,000 ಇದೆ. ಲೈಫ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಲ್ಲ. ತುಂಬಾ ಬಕ್ವಾಸ್ ಆಗಿ ರಿಯಾಕ್ಟ್ ಮಾಡ್ತೀರಾ ನೀವು. ನಮ್ಗೆಲ್ಲ ಆಗಲ್ಲ. ಕೊಡಿ, ಎಲ್ಲಿ ಸೈನ್ ಮಾಡ್ಬೇಕು. ಹೋಗ್ರಿ ನೀವು, ಹೋಗಿ. ಬಾಳ ಮಾತಾಡ್ತೀರಾ ಮೇಡಮ್. ತುಂಬಾ ಥ್ಯಾಂಕ್ಸ್. ಇರ್ಲಿ ಬಿಡಿ, ಪರವಾಗಿಲ್ಲ. ನಿಮ್ ಋಣ ಹೇಗ್ ತೀರ್ಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವಾಗ ಬಂದೋಗ್ತಾರೆ. ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ದುಡ್ಡು ಕೊಡಾಕ್ರಿ. ಓಕೆ, ಹೊರಡಿ. ಓಕೆ, ಬಾಯ್. ಚೆನ್ನಾಗಿದೆ ಫ್ರಿಡ್ಜ್. ಹೌದು, ಬಾಯ್. ಬಾಯ್. ಥ್ಯಾಂಕ್ಸ್. 5 ದಿನಗಳ ನಂತರ. ಅಲ್ಲ, ದುಡ್ಡು
ಕೊಟ್ಟು 5 ದಿನ ಆಯ್ತು, 2 ದಿನದಲ್ಲೇ ಕೊಡ್ತೀನಿ ಅಂದ್ರೆ ಕೊಡ್ಲೇ ಇಲ್ವಲ್ಲ? ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಾ ಇದ್ದೀರಾ? ರಂಗೋಲಿ ಹಾಕ್ತಾ ಇದ್ದೆ. ಎಷ್ಟು ಚುಕ್ಕಿದು? 1 ಚುಕ್ಕಿದು. ಹೆಂಗೆ? ಹಿಂಗೆ ಸ್ಟೈಲ್ ಆಗಿ ಡ್ರೆಸ್ ಮಾಡ್ಕೊಂಡು, ಗಾಗಲ್ ಹಾಕೊಂಡು, ಇನ್ಸರ್ಟ್ ಮಾಡ್ಕೊಂಡು, ಶೂ ಹಾಕೊಂಡು ಪಿಕ್ ತಗೊಳಕ್ ಈ ಟ್ರಾಫಿಕ್ನಾಗ ನಿಂತಲ್ಲ. ರೂಲ್ಸ್ ಅಂದ್ರ ರೂಲ್ಸ್, ಇನ್ ಮ್ಯಾಲ ಯಾವನು ಬಿಡಂಗಿಲ್ಲ ಬಾಯಿ. ಯಾಕಂದ್ರ ರೋಡ್ ಮ್ಯಾಲ ನಿಂತಿರೋದು ಇನ್ಸ್ಪೆಕ್ಟರ್ ಈಚಲಕಾಯಿ. ಬಾ 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 ಬಾ. ಹಿಡ್ಕಲ್ಲ, ಅಲ್ಲ ಡಿಂಗ್ರಿ ಬಿಲ್ಲೆ ಹೊಂಟ ನೋಡ್ರಿ ಕಳ್ಳ. ಇಳಿ ಕೆಳಗೆ. ಎಲ್ಲಿ ಹೆಲ್ಮೆಟ್ ಎಲ್ಲಿ? ಹೆಲ್ಮೆಟ್? ಹಾ, ಹಂಗಂದ್ರೆ ಏನ್ ಸರ್? ಪಾಪ ಹೆಲ್ಮೆಟ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಓ, ಈ ಹೆಲ್ಮೆಟ್ ತಲೆಗೆ ಹಾಕೋ ಹೆಲ್ಮೆಟಾ? ತಾವೇನ್ ಅನ್ಕೊಂಡ್ರೋ ಏನೋ. ಸರ್, ಏನು ಟೆನ್ಷನ್ ಮಾಡ್ಕೊಬಿಡಿ ಸರ್, ಹೆಲ್ಮೆಟೇ ಬೇಕಾಗಿಲ್ಲ ಸರ್. ಆರಾಮಾಗಿ ನೆಮ್ಮದಿಯಾಗಿ ಓಡಿಸ್ಕೊಂಡು ಹೋಗ್ತೀನಿ ಸರ್. ಓ, ಆರಾಮಾಗಿ ನೆಮ್ಮದಿಯಾಗಿ ಓಡಿಸ್ಕೊಂಡು ಹೋಗ್ತೀಯಾ? ಹ್ಞೂ ಸರ್. ಏನ್ ಮನೆಗೆ ಹೋಗ್ತೀಯೋ ಅಥವಾ ಮ್ಯಾಲ ಹೋಗ್ತೀಯೋ ಯಾವನಿಗೆ ಗೊತ್ತು? ಹಾ, ನೋಡಪ್ಪ, ಮನೆಯಿಂದ ಹೆಂಗ್ ಬಂದೇವ್ ಹಂಗ ಮನೆಗೆ ಹೋಗ್ಬೇಕು ಹೋದಿಲ್ಲ, ಅದಕ್ಕೆ ಹೆಲ್ಮೆಟ್ ಹಾಕ್ಬೇಕು. ಏ ಬೇಡ ಸರ್, ನಮ್ಮ ಊರಲ್ಲಿ ಯಾವನು ಹಾಕಲ್ಲ ಸರ್, ಹೆಲ್ಮೆಟೇನೆ ಹಾಕಲ್ಲ ಸರ್. ಹಂಗೆ ಗಾಡಿ ಓಡಿಸೋದು ನಮ್ಗೆ ಹಂಗೆ ಇಷ್ಟ. ಸರ್ 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 ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಸರ್ ನಿತ್ಕ. ನಾನು ಮುಂದೆ ನಾಟಕ ಹಚ್ತಾರ ಮಕ್ಕಳು. ಯಾವ ಮಗುಗೂ ಹೆದರಿದ ಮಗನ ಅಲ್ಲ ನಾನು. ಏ ಪಾಟೀಲ ಸರ್, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಯಾರು ಬಂದ್ರು ಬಿಡ್ಬಾಡಲೆ, ಹೊಡೆದಾಕ್ಲೆ. ಸರಿ ಸರ್. ಮಚ್ಚ ರಫೀಕ್ ಪೊಲೀಸ್ ಲೇ, ಅದು ರಫೀಕ್ ಪೊಲೀಸ್ ಅಲ್ಲ ಕಣೋ, ಟ್ರಾಫಿಕ್ ಪೊಲೀಸು. ಟ್ರಿಪ್ಪಲ್ಸ್ ಹೋಗ್ತಿದೀವಿ, ಪೊಲೀಸ್ ಹಿಡಿಯಲ್ವೇನೋ? ಸುಮ್ನಿರಲ್ಲ, ನನ್ನ ಹತ್ರ ಒಂದು ಮಾಸ್ಟರ್ ಐಡಿಯಾ ಇದೆ. ಏನು? ಇಳಿದು ಬಿಟ್ಟು ಗಾಡಿ ತಳ್ಕೊಂಡು ಹೋಗೋಣ. ಸ್ಟಾಪ್ ಸರ್. ಏಯ್, ಹಾಯ್ ಸರ್. ಹಾಯ್ ಸರ್. ಪಾಟೀಲ ಹಾಯ್ ಅಂತ ಹೇಳಿದ್ನಲ್ಲ ಸರ್. ಹಾಯ್ ಮಾಡಿದ್ರೆ ಸಾಕ, ಹಗ್ ಮಾಡೋದು ಬೇಡವಾ? ಮಕ್ಕಳ ಬಂದವೆಲ್ಲ ಹಗ್ ಮಾಡಕ್ ನಾನೇನು ಪಗ್ ನಾಯಿ ಅನ್ಕೊಂಡ್ರೆ ಅಲ್ಲೇ ಮಾಸ್ಟರಿಗೆ ಬುದ್ಧಿದೆ ಅಂದ್ರೆ ಹಂಗ ಸತ್ತೋಗಿರ್ಬೇಕು ಮಕ್ಕಳ. ಅಲ್ರಲ್ಲಿ ಗಾಡಿ ಮೇಲೆ ಮಂಗ್ಯಾನಂಗ್ 3 ಜನ ಹೊಂಟಿರಲ್ಲ, ಟ್ರಿಪಲ್ ರೈಡಿಂಗ್ ಹೋಗೋ ತಪ್ಪು ಅಂತ ಗೊತ್ತೈತಿಲ್ಲ? ಹೌದು ಸರ್, ಅದಕ್ಕೆ ಒಬ್ಬನ ಮನೆಗೆ ಬಿಟ್ಟು ಬರಕ್ ಹೋಗ್ತಿದ್ದೀನಿ. ಗಾಡಿ ತಳ್ಕೊಂಡು ಹೊಂಟಿರಲ್ಲ ಯಾಕ ಸರ್? ತಳ್ಳಿಲ್ಲ ಅಂದ್ರೆ ಮೂವೇ ಆಗಲ್ಲ, ಎಲ್ಲರೂ ತಲೆ ನಿಂತಿರುತ್ತೆ. ಸರ್, ಸ್ಟಾರ್ಟ್ ಆಗ್ತಾ ಇರ್ಲಿಲ್ಲ ಸರ್. ಸ್ಟಾರ್ಟ್ ಆಗಲ್ಲ, ನಾಟಕ ಹಚ್ಚಾರ ಮಕ್ಕಳು ನನ್ನ ಮುಂದೆ ನಾಟಕ. ಸರಿ ಪಟೇಲ್ ಸರ್, ಮಚ್ಚ ವೈರ್ ಕಿತ್ಬಿಡು, ಸ್ಟಾರ್ಟೇ ಆಗಲ್ಲ. ಮಚ್ಚ ವೈರ್ ಕಿತ್ಬಿಡು, ಸ್ಟಾರ್ಟ್ ಆಗಲ್ಲ. ಸ್ಟಾರ್ಟ್ ಆಕತಿ ಸರ್, ಕೀ ತೆಗೆದು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟೇ ಆಗಲ್ಲ ಸರ್. ನನ್ನ ಮಕ್ಕಳ ಡಿಎಲ್ ತೆಗಿ ತೆಗೆದು 2 ವರ್ಷ ಆಯ್ತು ಸರ್. ಅವಂದು ಡಿಎಲ್ ಕೇಳಿದ್ರೆ ನಿಂದ ಯಾಕೆ ಕೊಡ್ತಿಲ್ಲ ಸರ್? ಗಾಡಿ ಓಡಿಸಿದ್ ನಾನು ಸರ್. ಮುಂದೆ ಕುಂತದ್ ನೀನ್ ಹೌದಿಲ್ಲ ಸರ್? ಮುಂದೆ ಕೂತಿದ್ ನಾನು, ಗಾಡಿ ಓಡಿಸಿದ್ದ ಅವನು. ನಾನು ಮುಂದೆ ಕೂತಿದ್ದಕ್ಕೆ ನಾನೇ ಓಡಿಸ್ದಂಗೆ ಕಂಡಿದ್ದೆ. ಯಾವನ್ಲೆ ಡಿಂಗ್ರಿ ಬಿಲ್ಲ ಪೂರ್ತಿ ತಲೆಗೆ ಕೈ ಹಾಕ್ತಾನ. ಇವನು ಡಿಎಲ್ ಕೊಟ್ಟಿದ್ದಾನೆ, ಇದ್ರಲ್ಲಿ ಫೋಟೋ ಇವಂದಿಲ್ಲ ಸರ್, ಬೇರೆ ಯಾರ್ದೋ ಇದೆ. ನೋಡಪ್ಪ ಕರ್ಮಾನ್ ಇದನ್ನ, ಇವನ್ ಡಿಎಲ್ ನಾಗ ಇವಂದ ಫೋಟೋ ಇಲ್ಲಲ್ಲೋ ಸರ್. ಅದು ಡಿಎಲ್ ಫೋಟೋ ತೆಗ್ಸಕ್ ಹೋದಾಗ ಅವನು ಶೂಲೆಸ್ ಕಟ್ಕೋಬೇಕು ಅಂತ ಬಗ್ಬಿಟ್ಟ ಸರ್. ಹಿಂದಿಗಡೆ ಇರೋ ಫೋಟೋ ತೆಗೆದು ಬಿಟ್ಟಿದ್ದಾರೆ ಸರ್. ಅಷ್ಟೇ ಸರ್, ಸಿಂಪಲ್. ಒದ್ದು ಬಿಡ್ತೀನಿ. ಪುಂಗಿ ಊತಿ ನಮಗನ ನನ್ನ ಹತ್ರ ಪುಂಗಿನ ತೆಗೆ ಡಿಎಲ್ ತೆಗೆ ಹಾ, ಡಿಎಲ್ ಎಕ್ಸ್ಪೈರ್ ಆಗೈತಿ. ದುಡ್ಡು ಇಲ್ಲಿ ಕಟ್ತಿರೋ ಕೋರ್ಟ್ನಾಗ ಕಟ್ತಿರೋ? ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಸರ್? ಯಾಕ ನಿಮ್ ಡಿಎಲ್ ಸರ್. ಡಿಎಲ್ ತಗೊಂಡಿಲ್ವೇನ್ರೋ? ಇನ್ಸೂರೆನ್ಸ್ ತೆಗಿಯ ಕೊಡಿಲ್ಲ. ನೋಡಪ್ಪ, ಇನ್ಸೂರೆನ್ಸ್ ಮುಗಿದೋಗೆ 8 ತಿಂಗಳಾಗೈತಿ. 8 ತಿಂಗಳಾಯ್ತೇನೋ? ನೆಕ್ಸ್ಟ್ ತಿಂಗಳೇ 9 ತಿಂಗಳು, ಆಮೇಲೆ ಡೆಲಿವರಿ. ನನ್ನ ಮಕ್ಕಳ ಇನ್ಸೂರೆನ್ಸ್ ಇಲ್ಲ, ಡಿಎಲ್ ಇಲ್ಲ, RC ಬುಕ್ ಇಲ್ಲ, ಇನ್ನು ಏನೇನಿಲ್ಲ.
ಪೆಟ್ರೋಲ್ ಇಲ್ಲ, ಬ್ರೇಕ್ ಇಲ್ಲ, ಇಂಜಿನ್ ಆಯಿಲ್ ಇಲ್ಲ. ಬಾಳ ಮಾತಾಡ್ತಿ ಮಗ. ನಾನು ನೀನ್ ನೋಡ್ಕೊಂತೀನಿ. ಗಾಡಿ ತಗೊಳಕ್ ಸ್ಟೇಷನ್ಗೆ ಬಾ. ಓ ಸ್ಟೇಷನ್ ಎಲ್ಲ ರೆಡಿ ಮಾಡ್ತೀರಾ ಸರ್? ಮಾಡಿ ಮಾಡಿ ಮಾಡಿ. ಅದು ಚೈನ್ ಒಂದ್ ಸ್ವಲ್ಪ ಲೂಸ್ ಇದೆ, ಆಯಿಲ್ ಬಿಡಿ. ಕ್ಲಚ್ ಬೆಲ್ ಸೌಂಡ್ ಇದೆ. ಕ್ಲಚ್ ಬೆಲ್ ಸೌಂಡ್ ಸರ್. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ ಕೊಡ್ತೀನಿ ತಗೋ. ಹಾಕಿಸ್ಬಿಡಿ ಸರ್, ನಾಳೆ ಲಾಂಗ್ ಡ್ರೈವ್ ಹೋಗ್ತೀವಿ. ಸುಮ್ಮನಿರೋ ಮರೆ, ಅವ್ರಕ್ಕಿಂತ ನಿಂದ ಜಾಸ್ತಿ ಆತಲ್ಲ. ಕರೆ ಹೇಳಿ ಮಕ್ಕಳ, ಗಾಡಿ ಯಾರ್ದು? ನಂದು ಸರ್. ಗಾಡಿ ನಿಂತು. ಎಲ್ಲೋ ಹೆಲ್ಮೆಟ್? ಅದು ಯೆಲ್ಲೋ ಹೆಲ್ಮೆಟ್ ಅಲ್ಲ ಸರ್, ಬ್ಲ್ಯಾಕ್ ಕಲರ್ ಹೆಲ್ಮೆಟ್. ಹೊಡ್ತಿಲ್ಲ ಅವನ. ಸರ್ ಸರ್ ಸರ್, ಹೆಲ್ಮೆಟ್ ಅವ್ರ ಮನೇಲಿ ಇದೆ ಸರ್. ಯಾಕೆ ಹೆಲ್ಮೆಟ್ ಹಾಕಿಲ್ಲಪ್ಪ? ಕೂದಲು ಉದುರುತ್ತೆ ಸರ್. ಓ, ಹೆಲ್ಮೆಟ್ ಹಾಕಿದ್ರೆ ಕೂದಲು ಉದುರುತ್ತೆ ಅನ್ನೋ ಸೆನ್ಸ್ ಐತಿ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ತಲಿನ ಉದುರ್ತೈತಿ ಅನ್ನೋದು ಗೊತ್ತಿಲ್ಲಲ್ಲ ನಿಮ್ಗೆ. ನೀವು ಹಿಂಗೆ ಹೇಳಿದ್ರೆ ಕೇಳೋ ಮಕ್ಕಳಲ್ಲಿ ಗೊತ್ತೈತಿ ನನಗೆ. ಕೂತ್ಕೊಳ್ರಿ, ಎಲ್ಲ ಕೂತ್ಕೊಳ್ರಿ. ಸರ್ ಅಲ್ಲೇ ಕುಂತಿರ್ಲಿ. ನಮಗೆ ನೆಲದ ಮೇಲೆ ಕೂತ್ ಅಭ್ಯಾಸನೇ ಇಲ್ಲ ಸರ್. ಸುಮ್ರಿರ್ಲ ದೇವ್ಗಿ ಒಬ್ಬ ಹೊಡ್ಕೊಂಡು. ನಿಮ್ಗೆ ಲಾಕ್ಡೌನ್ಯಾಗ ನಮ್ ಕೆಲವೊಂದು ಪೊಸಿಷನ್ ಕಲ್ಸಿದ್ರು, ಗೊತ್ತೈತಿಲ್ಲ? ಯಾವ್ದು ಮಾಡ್ರಿ? ಇದೆ ಸರ್. ಹೌದು ಸರ್, ಕರೆಕ್ಟ್. ಅಚ್ಚಾ, ಹುಡುಗಿರ್ ಹೆಲ್ಮೆಟ್ ಹಾಕೊಂಡೇ ಇಲ್ಲ, ಹಂಗೆ ಬರ್ತಾ ಇದ್ದಾರೆ. ಹಂಗಾದ್ರೆ ಅವ್ರಿಗೆ ಹಿಡಿಯಲ್ಲ. ಹಿಡಿತಾರೆ. ಅವಳು ಪಂಚರಂಗಿ ಕಣ, ನಮಗ್ ಗೊತ್ತಿದ್ದಾಳ. ಅವಳನ್ನ ಹಿಡಿಯಲ್ಲ. ಹಿಡ್ದೆ ಹಿಡಿತಾರೆ. ಬೆಟ್ಟ ಬೆಟ್. ಕರಿಲೇಕಿನ ಕರ್ಕೊಂಬ, ಅಲ್ಲಿ ಬೆಳ್ಳಗದಾರ ನೋಡು. ಸರ್ ನಾವು ಆಲ್ರೆಡಿ ಇಬ್ರು ಹೋಗ್ತಿದ್ವಲ್ಲ, ನಿಮ್ಗೆ ಹೆಂಗ್ ಸರ್ ಡ್ರಾಪ್ ಕೊಡೋದು? ಅಮ್ಮ ನಾನು ಡ್ರಾಪ್ ಕೇಳಿಲ್ಲ. ಅಲ್ಲಿ ನಮ್ಮ ಸಾಹೇಬರು ನಿಂತಿದ್ದಾರೆ, ಹೋಗಿ ಹಗ್ ಮಾಡಿ ಬಿಡ್ತಾರೆ. ಹೇ ಪಿಂಕ್ಸ್, ಅವ್ರು ನಮ್ಮ ಫ್ರೆಂಡ್ಸ್ ಅಲ್ವಾ? ನೀವೇನ್ರು ಮಾಡ್ತಾ ಇದ್ದೀರಾ ಇಲ್ಲಿ? ಪೊಲೀಸರು ಹೆಲ್ಮೆಟ್ ಹಾಕಿರ್ಲಿಲ್ಲ, ನಾವ್ ಹಿಡಿದು ಫೈನ್ ಹಾಕಿದ್ವಿ. ಸುಮ್ಮನೆ ಇರ್ಲಿಲ್ಲ ಅಂದ್ರೆ ಮಗನ ಲಂಗ ಕಳಿಸಿ ಹೊಡ್ತೀನಿ ನಿನ್ನ. ಎಲ್ಲಿಗೆ ಹೊಂಟಿರವ? ಶಾಪಿಂಗ್ ಅಂಕಲ್. ಕರ್ಮ ಮರೆಯ, ಬೆಳಗರ ಹುಡುಗಿರು ಯಾರ ಅಂಕಲ್ ಅಂದ್ರೆ ಸಾಕು, ಗಂಟ್ಲ ಮುಳ್ಳು ಚುಚ್ಚದಂಗ ಆಕತಿ. ಅಣ್ಣ ಅಂದ್ರೆ ಏನ್ ಚುಚ್ಕೊಳ್ಳುತ್ತೆ ಸರ್? ಹಾರೇ ಚುಚ್ಚದಂಗ ಆಗುತ್ತೆ. ಗುಡ್ ಬಾಯ್. ಓಕೆ ಸರ್, ಗುಡ್ ಬೈ. ನೀಟಾಗಿ ಕುತ್ಕೋರೋ ದೋಸ್ತ, ಕಾಲ್ ಬೀಳ್ತೀನಿ. ಹೇಳ, ಎಲ್ಲಿ ಹೆಲ್ಮೆಟ್? ಎಲ್ಲಿ ಸರ್ ಹೆಲ್ಮೆಟ್ ಅವ್ನು ಇಸ್ಕೊಂಡಿದ್ದಾನೆ ಸರ್. ಅಕ್ಕಿ ಹೆಲ್ಮೆಟ್ ಯಾಕೆ ಇಸ್ಕೊಂಡಿಲ್ಲ? ಸರ್ ಮೊನ್ನೆ ಕೊಟ್ಟಿದ್ದೆ ಸರ್, ಅದಕ್ಕೆ ಇಸ್ಕೊಂಡೆ ಸರ್. ಈಗೆಲ್ಲೈತಿ? ಅವ್ನು ಇಸ್ಕೊಂಡಿದ್ದಾನೆ ಸರ್. ಎಲ್ಲೈತಪ್ಪ ಹೆಲ್ಮೆಟ್? ಸರ್ ಮನೇಲಿದೆ ಸರ್. ಮನೇಲಿ ಯಾಕಿಟ್ಟು? ಯಾಕಂದ್ರೆ ಅದು ನನ್ನ ಹೆಲ್ಮೆಟ್ ಸರ್. ಏನೋ ಇವರು ತಲೆಗೆ ಕೈ ಹಾಕ್ತಾರಲ್ಲ ಒಬ್ಬೊಬ್ರು. ಹೋಗ್ಲಿ ಬಿಡು, ಫೈನ್ ಕಟ್, ಫೈನ್. ಐ ಆಮ್ ಆಲ್ರೆಡಿ ಫೈನ್ ಸರ್. ಹೋಗೋ ಮಾರ, ಅಲ್ಲೇ ದೆವ್ವ. ಸಾರಿ, ಯಾಕೆ ಟಾರ್ಚರ್ ಕೊಟ್ಟು ಸಾಯಿಸ್ತಿರೋ? ಕಟ್, 500 ರೂಪಾಯಿ ಫೈನ್ ಕಟ್. ಸರ್ ನನ್ನ 500 ರೂಪಾಯಿ ಅವನ ಹತ್ರ ಕೇಳಿ ಸರ್. ನಿನ್ನ 500 ರೂಪಾಯಿ ಅವನ ಹತ್ರ ಯಾಕೆ ಕೇಳಿ? ಅವ್ನು ನಿನ್ನೆ ನನ್ನ ಹತ್ರ ಇಸ್ಕೊಂಡಿದ್ದಾನೆ ಸರ್. ಲೇ, ಆಕೆ 500 ರೂಪಾಯಿ ನೀ ಯಾಕೆ ಇಸ್ಕೊಂಡೆಲೆ? ಸರ್ ಮೊನ್ನೆ ಕೊಟ್ಟಿದ್ದೆ ಸರ್, ಅದಕ್ಕೆ ಇಸ್ಕೊಂಡೆ ಸರ್. ಈಗ ಕೊಡಲೆ? ಇವನು ಇಸ್ಕೊಂಡಿದ್ದಾನೆ ಸರ್. ಲೇ, ಕೊಡಲೆ 500 ರೂಪಾಯಿ. ಮನೇಲಿದೆ ಸರ್. ಮನೇಲಿ ಯಾಕಿಟ್ರು? ಯಾಕಂದ್ರೆ ಆ 500 ರೂಪಾಯಿ ನಂದು ಸರ್. ಏನು ಎಲ್ರಿಗೂ ತಲಿಗೆ ಸೇರಿ ಡಿಂಗ್ ಡಾಂಗ್ ಮಾಡ್ತಾರಲ್ವ ನನ್ನ ತಲೆ. ಯಪ್ಪ, ಏಯ್ ಹೋಗಿ ಒಂದು ಸೈಡ್ಗೆ ನಾಯಿ ನಿಂತ್ಕೊಂಡಂಗೆ ನಿಂತ್ಕೋದಾಗ. ಓಕೆ, ಸರಿ. ಏನು ಕಾಟ ಕೊಡ್ತಾರೆ?